ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ಚ್ 21, 2022ರ ಪ್ರಜಾವಾಣಿ ಆರ್ಟಿಕಲ್ ಮತ್ತು ಪ್ರಜಾವಾಣಿ ಪೇಪರ್ ಮತ್ತು ವಿವಿಧ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ 1 ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ನೋಡಿ, ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ 21st March. ಸೊ ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ 2022? ನೋಡಿ, ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಪ್ರತಿ ವರ್ಷ ಮಾರ್ಚ್ 21ರಂದು ನಾವು ಆಚರಿಸ್ತೇವೆ. ಹಾಗಾದರೆ 2022ರ ಅಂತಾರಾಷ್ಟ್ರೀಯ ಅರಣ್ಯ ದಿನದ ವಿಷಯ ಅಥವಾ ಥೀಮ್ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಥೀಮ್ ಅರಣ್ಯಗಳು ಮತ್ತು ಸುಸ್ಥಿರ ಉತ್ಪಾದನೆ ಮತ್ತು ಬಳಕೆ ಎಂಬುದು 2022ರ ಥೀಮ್ ಆಗಿದೆ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಫಾರೆಸ್ಟ್ಸ್ ಆ್ಯಂಡ್ ಸಸ್ಟೈನಬಲ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಪ್ಷನ್ ಎಂಬತಕ್ಕಂಥದ್ದು 2022ರ ವಿಶ್ವ ಅರಣ್ಯ ದಿನದ ಥೀಮ್ ಆಗಿದೆ. ಹಾಗಾದರೆ ಸೊ ನೋಡಿ, ಅರಣ್ಯ ದಿನದ ಥೀಮ್ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನೋಡೋದಾದರೆ, ಸೊ ಫ್ರೆಂಡ್ಸ್ ನೋಡಿ, 2013ರಿಂದ ಮಾರ್ಚ್ 21 ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭವನ್ನು ಸ್ಥಾಪಿಸಲಾಯಿತು ಮತ್ತು ದಿನಾಂಕವನ್ನು ನವೆಂಬರ್ 28, 2012ರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ನಿರ್ಣಯದ ಮೂಲಕ ನಿಗದಿಪಡಿಸಲಾಯಿತು. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸುವುದರ ಹಿಂದಿನ ಉದ್ದೇಶವು ಎಲ್ಲ ವಿಧದ ಅರಣ್ಯಗಳ ಪ್ರಾಮುಖ್ಯತೆಯನ್ನು ಆಚರಿಸುವುದು ಮತ್ತು ಜಾಗೃತಿ ಮೂಡಿಸುವುದು ಎಂಬತಕ್ಕಂಥದ್ದು ಈ ವಿಷಯವಾಗಿದೆ. ಈ ಒಂದು ನಿರ್ಧಾರವನ್ನು ನವೆಂಬರ್ 28, 2012ರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಲಾಯಿತು. ಸೊ 2013ರಿಂದ ಮಾರ್ಚ್ 21 ಪ್ರತಿ ವರ್ಷ ವಿಶ್ವ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಲು ವಿಶ್ವಸಂಸ್ಥೆ ಕರೆ ನೀಡಿತು. ಓಕೆ, ಸೊ ಇವತ್ತು ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿದೆ ಫ್ರೆಂಡ್ಸ್ ಇದು. ನೋಡಿ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಅಂಬಾಸಿಡರ್ ಟು ಇಂಡಿಯಾ ಬೈ ದ ನೇಪಾಳ್ ಗವರ್ನಮೆಂಟ್? ನೋಡಿ, ನೇಪಾಳ ಸರ್ಕಾರ ಇತ್ತೀಚೆಗೆ ಭಾರತಕ್ಕೆ ರಾಯಭಾರಿಯನ್ನಾಗಿ ಯಾರನ್ನು ನೇಮಕ ಮಾಡಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಡಾಕ್ಟರ್ ಶಂಕರ್ ಪ್ರಸಾದ್. ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಪ್ರಸಾದ್ ಅವರನ್ನು ಭಾರತಕ್ಕೆ ನೇಪಾಳ ಸರ್ಕಾರವು ಅಲ್ಲಿನ ರಾಯಭಾರಿಯನ್ನಾಗಿ ನೇಮಿಸಿದ. ನೋಡಿ, ನೇಪಾಳ ಭಾರತದ ರಾಯಭಾರಿಯಾಗಿ ಶಂಕರ್ ಪ್ರಸಾದ್ ನೇಮಕ ಆಗಿದ್ದಾರೆ. ನೋಡಿ, ನೇಪಾಳದ ಅಧ್ಯಕ್ಷೆ ವಿದ್ಯಾದೇವಿ ಭಂಡಾರಿ. ವೆರಿ ಇಂಪಾರ್ಟೆಂಟ್. ನೇಪಾಳ ದೇಶದ ಒಂದು ಅಧ್ಯಕ್ಷ ಅಂದರೆ ವಿದ್ಯಾದೇವಿ ಭಂಡಾರಿ ಅವರು ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಪ್ರಸಾದ್ ಶರ್ಮಾ ಅವರನ್ನು ಭಾರತಕ್ಕೆ ರಾಯಭಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ನೇಪಾಳದ ಬಗ್ಗೆ ನೋಡೋದಾದರೆ ನೋಡಿ, ನೇಪಾಳದ ರಾಜಧಾನಿ ಕಠ್ಮಂಡು, ಅಧ್ಯಕ್ಷರು ವಿದ್ಯಾದೇವಿ ಭಂಡಾರಿ, ಕರೆನ್ಸಿ ರುಪಿ, ಪ್ರಧಾನಮಂತ್ರಿ ಶೇರ್ ಬಹದ್ದೂರ್ ದ್ವಿಬಾ ಎಂಬತಕ್ಕಂಥವ್ರು. ಸೊ ಅಧಿಕೃತ ಭಾಷೆ ನೇಪಾಳಿ ಭಾಷೆ ಇಲ್ಲಿನ ಅಧಿಕೃತ ಭಾಷೆ ಆಗಿದೆ. ಸೊ ಎವರೆಸ್ಟ್ ಸೇರಿದಂತೆ ವಿಶ್ವದ ಅತಿ ಉನ್ನತ 10 ಪರ್ವತಗಳಲ್ಲಿ 8 ಪರ್ವತಗಳು ನೇಪಾಳದಲ್ಲಿಯೇ ಇವೆ ಎಂಬತಕ್ಕಂಥದ್ದಲ್ಲಿ ವಿಶೇಷವಾಗಿದೆ. ಇನ್ನು ಹಿಮಾಲಯದ ಉನ್ನತ ಪರ್ವತ ಪ್ರದೇಶದಲ್ಲಿಯೂ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಎತ್ತರದ ಪ್ರದೇಶವಾಗಿದೆ. ಅದು ಹಿಮಾಲಯ ಪರ್ವತ ಶ್ರೇಣಿ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಎವರೆಸ್ಟ್ ವಿಶ್ವದ ಅತಿ ದೊಡ್ಡದಾದ ಪರ್ವತ ಶ್ರೇಣಿಯಾಗಿದೆ. ಸೊ ಎರಡನೇದಾಗಿ ಕಾಂಚನಜುಂಗ ಇದೆ, ಅನ್ನಪೂರ್ಣ ಇದೆ, ಮಕಾಲು, ಧವಳಗಿರಿ ಸೇರಿದಂತೆ ವಿಶ್ವದ ಅತ್ಯಂತ 8 ವಿಶಿಷ್ಟ ಪರ್ವತಗಳು ಇಲ್ಲಿ ನೇಪಾಳದಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ಒಂದು ಕ್ವಶನ್ನು ಅತ್ಯದ್ಭುತವಾಗಿರ್ತಕ್ಕಂಥ ಕ್ವಶನ್ ಆಗಿದೆ ಮತ್ತು ನಿಮಗೆ ಎಸ್ಸೆ ರೇಟಿಂಗಲ್ಲಿ ಕೇಳ್ತಕ್ಕಂಥ ಎಲ್ಲ ಚಾನ್ಸಸನ್ನು ಒಳಗೊಂಡಿರ್ತಕ್ಕಂಥ ಪ್ರಮುಖ ಮಾಹಿತಿ ಇದಾಗಿದೆ. ಹಾಗಾದರೆ ಏನು ಮಾಹಿತಿ ಅಂದರೆ ನೋಡಿ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ವಿಲ್ ಅರೈವ್ ಇನ್ ಇಂಡಿಯಾ ಆನ್ ದ ಓಸಿಯನ್ ಆಫ್ ಎ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಸ್ರೇಲ್ ಫಾರ್ 30 years. ನೋಡಿ, ಭಾರತ ಮತ್ತು ಇಸ್ರೇಲ್ನ ರಾಜತಾಂತ್ರಿಕ ಸಂಬಂಧವು 30 ವರ್ಷಗಳು ಸಂದಿರುವ ಕಾರಣ ಇಸ್ರೇಲ್ನ ಪ್ರಧಾನಿ ನಫ್ತಾಲಿ ಬೆನ್ನಟ್ ಏನಿದ್ದಾರೆ ಭಾರತಕ್ಕೆ ಆಗಮಿಸಲಿದ್ದಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇಲ್ಲಿ ಇದರ ಬಗ್ಗೆ ಒಂದು ಆರ್ಟಿಕಲನ್ನು ನಾನು ತಯಾರು ಮಾಡಿದ್ದೇನೆ. ಸೊ ಇಲ್ಲಿ ನಿಮಗೆ ಏನು ಕೇಳಬಹುದು ಅಂತಂದರೆ, ಭಾರತ ಮತ್ತು ಇಸ್ರೇಲ್ ದೇಶದ ನಡುವಿನ ಆರ್ಥಿಕ ಸಂಬಂಧವನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಕ್ವಶನನ್ನು ಖಂಡಿತವಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಏಪ್ರಿಲ್ 2ಕ್ಕೆ ಇಸ್ರೇಲ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನೋಡಿ, ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನ್ನೆಟ್ ಅವರು ಏಪ್ರಿಲ್ 2ರಂದು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಅವರ 4 ದಿನಗಳ ಭಾರತ ಪ್ರವಾಸ ಇದಾಗಲಿದೆ. ಇಲ್ಲಿ ಇಸ್ರೇಲ್ ಮತ್ತು ಭಾರತದ ನಡುವೆ ಪೂರ್ಣ ಪ್ರಮಾಣದಲ್ಲಿ ರಾಜತಾಂತ್ರಿಕ ಸಂಬಂಧಗಳು ಆರಂಭವಾಗಿ
30 ವರ್ಷಗಳು ಸಂದಿರುವ ಸಂದರ್ಭದಲ್ಲಿ ಈ ಭೇಟಿ ನಿಗದಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಈ ಒಂದು ಮಾಹಿತಿಯಲ್ಲಿ ನಾನು ನಿಮಗೋಸ್ಕರ ಒಂದು ಆರ್ಟಿಕಲನ್ನು ತಯಾರು ಮಾಡಿ ತಂದಿದ್ದೇನೆ. ಏನಂದರೆ, ಭಾರತ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ನೀವು ನಾನು ಕೊಟ್ಟಂಥ ಈ ಆರ್ಟಿಕಲನ್ನು ಬರೆದರೆ ಅಂತಂದರೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಾಗಾದರೆ ಸುದ್ದಿ ಏನು ನೋಡಿ, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 30ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಭಾರತ ಮತ್ತು ಇಸ್ರೇಲ್ ಸ್ಮರಣಾರ್ಥ ಲಾಂಛನವನ್ನು ಬಿಡುಗಡೆ ಮಾಡಿತು. ಇಸ್ರೇಲ್ ಭಾರತ ಸಂಬಂಧಗಳ ಇತಿಹಾಸದ ಬಗ್ಗೆ ನಾವು ನೋಡೋದಾದರೆ ನೋಡಿ, ಇಸ್ರೇಲ್ ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಸಂಬಂಧಗಳು 1992ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಿಂದ 1 ವರ್ಷದ ಅಂತರದಲ್ಲಿ ಸ್ವಾತಂತ್ರ್ಯವನ್ನು ಪಡೆದರೂ ಸಂಪೂರ್ಣವಾಗಿ ಸ್ಥಾಪಿಸಲ್ಪಟ್ಟದವು. ಭಾರತ ಮತ್ತು ಇಸ್ರೇಲ್ ನಡುವಿನ ಆರಂಭಿಕ ಫ್ರಾಸ್ಟಿ ಸಂಬಂಧಗಳೊಂದಿಗೆ ಶೀತಲ ಸಮರದ ರಾಜಕೀಯವು ಬಹಳಷ್ಟು ಮಾಡಿತ್ತು. ಭಾರತವು ಸೋವಿಯತ್ ಬ್ಲಾಕ್ ಮತ್ತು ಅರಬ್ ಪ್ರಪಂಚದೊಂದಿಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡು ಅಲಿಪ್ತ ಚಳವಳಿಯ ಭಾಗವಾಗಿತ್ತು. ಆದರೆ ಇಸ್ರೇಲ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ನ್ಯಾಟೋದ ಮಿತ್ರ ರಾಷ್ಟ್ರವಾಗಿತ್ತು. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಮಾಹಿತಿಯ ಪ್ರಕಾರ ಈ ಮಾಹಿತಿಯನ್ನು ನೀವು ಎಕ್ಸಾಮ್ ಹಾಕಲೇಬೇಕಾಗುತ್ತೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ಸೊ ಈ ಮಾಹಿತಿಯನ್ನು ಅವರು ನೋಡೋದ್ರಿಂದ ನೀವು ಎಲ್ಲ ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗೆ ಅವರು ಬರ್ತಾರೆ. ಇನ್ನು ನೋಡಿ, 1980ರ ದಶಕದಲ್ಲಿ ಶೀತಲ ಸಮರವು ಕರಗಲು ಪ್ರಾರಂಭವಾದಾಗ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ದ್ವಿಪಕ್ಷೀಯ ಚಟುವಟಿಕೆಯ ಕೋಲಾಹಲದಿಂದ ಪ್ರಾರಂಭವಾಯಿತು. 1999ರಲ್ಲಿ ಕಾರ್ಗಿಲ್ ಸಂಘರ್ಷದ ಸಮಯದಲ್ಲಿ ಇಸ್ರೇಲ್ ಗುಪ್ತಚರವನ್ನು ಒದಗಿಸಿದಾಗ ಮತ್ತು 2001ರ ಭುಜ್ ಭೂಕಂಪದ ಸಮಯದಲ್ಲಿ ವಿಪತ್ತು ಪರಿಹಾರವನ್ನು ಒದಗಿಸಿದಾಗ ಇದನ್ನು ಪ್ರದರ್ಶಿಸಲಾಯಿತು. ಓಕೆ, ಸೊ ಅಂದರೆ ಭಾರತಕ್ಕೆ ಅದು ಸಹಾಯ ಮಾಡಿತ್ತು. 1999ರ ಕಾರ್ಗಿಲ್ ಸಂಘರ್ಷದ ಸಮಯದಲ್ಲಿ ಇಸ್ರೇಲ್ ಗುಪ್ತಚರವನ್ನು ಒದಗಿಸಿತ್ತು. ಜೊತೆಗೆ 2001ರಲ್ಲಿ ಭುಜ್ ಭೂಕಂಪ ಏನು ಸಂಭವಿಸಿತ್ತು. ಸೊ ಇದಕ್ಕೆ ಭಾರತವು ಪರಿಹಾರವನ್ನು ಕೂಡ ನೀಡಿತು. ಸೊ ಇದು ಎರಡೂ ದೇಶಗಳ ಒಂದು ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಇನ್ನು ಸಂಪೂರ್ಣ ರಾಜತಾಂತ್ರಿಕ ಸಂಬಂಧವನ್ನು ಸ್ಥಾಪಿಸುವುದರೊಂದಿಗೆ ಎರಡೂ ದೇಶಗಳು ಅಪಾರ ಒಂದು ಪ್ರಯೋಜನವನ್ನು ಪಡೆದವೆ. ಭಾರತವು ಇಸ್ರೇಲ್ನ ಪ್ರಮುಖ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ದೇಶದ ನಡುವೆ ವ್ಯಾಪಾರ ಜಾಹೀರಾತು ಸಹಕಾರವು ಈಗ ಭದ್ರತೆ ಸಂಬಂಧಿತ ಒಪ್ಪಂದಗಳು ಮತ್ತು ಕೃಷಿ ಮತ್ತು ನೀರಿನ ನಿರ್ವಹಣೀಕರಣದಂತಹ ಪ್ರದೇಶಗಳಲ್ಲಿ ಸಹಾಯವನ್ನು ಕೇಂದ್ರೀಕರಿಸಿದೆ. ಇನ್ನು ಇಸ್ರೇಲ್ ಮತ್ತು ಭಾರತ ನಡುವಿನ ಮುಖ್ಯ ಅಂಶಗಳು ನೋಡೋದಾದರೆ ನೋಡಿ, ಒಂದನೇದಾಗಿ ರಾಜತಾಂತ್ರಿಕ ಸಂಬಂಧಗಳು. ಭಾರತವು 1950ರಲ್ಲಿ ಅಧಿಕೃತವಾಗಿ ಇಸ್ರೇಲನ್ನು ಗುರುತಿಸಿದರೂ ಎರಡೂ ದೇಶಗಳು ಪೂರ್ಣ ರಾಜತಾಂತ್ರಿಕ ಸಂಬಂಧವನ್ನು ಜನವರಿ 29, 1992ರಂದು ಸ್ಥಾಪಿಸಿದವು. ಡಿಸೆಂಬರ್ 2020ರ ಹೊತ್ತಿಗೆ ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿರುವ 164 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಸೇರಿದೆ. ವೆರಿ ಇಂಪಾರ್ಟೆಂಟ್. ಇನ್ನು ಮುಖ್ಯವಾಗಿ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳು ಇಸ್ರೇಲ್ ಜೊತೆಗಿನ ನೋಡಿ, 1992ರಲ್ಲಿ ಯುನೈಟೆಡ್ ಸ್ಟೇಟ್ $200 ಮಿಲಿಯನ್ನಿಂದ ದ್ವಿಪಕ್ಷೀಯ ಸಹಕಾರಗಳ ವ್ಯಾಪಾರವು ಪ್ರಸ್ತುತ 4.14 ಕೋಟಿ. ಸೊ ಹತ್ತತ್ರಕ್ಕೆ 6 ಟ್ರಿಲಿಯನ್ ಹತ್ತತ್ರಕ್ಕೆ ಆಗುತ್ತೆ. ಸೊ ಇಷ್ಟು ಶತಕೋಟಿ ಅಂದರೆ ರಕ್ಷಣೆಯ ಹೊರತುಪಡಿಸಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಮೆಟೀರಿಯಲ್ಸನ್ನು ಇಸ್ರೇಲ್ನಿಂದ ಆಮದು ಮಾಡಿಕೊಳ್ಳುವುದನ್ನು ಹೊರತುಪಡಿಸಿ 1992ರಲ್ಲಿ ನೋಡಿ, ಇಸ್ರೇಲ್ನಿಂದ ಬರೀ ಕೇವಲ 200 ಮಿಲಿಯನ್ ವ್ಯಾಪಾರವನ್ನು ಭಾರತ ಮತ್ತು ಇಸ್ರೇಲ್ ಆರಂಭಗೊಂಡಿತ್ತು. ಸೊ ಅಟ್ ಪ್ರೆಸೆಂಟ್ 2020ರ ಹೊತ್ತಿಗೆ ಈ ಒಂದು ದ್ವಿಪಕ್ಷೀಯ ಸಹಕಾರಗಳ ವ್ಯಾಪಾರವು ಸರಕುಗಳ ವ್ಯಾಪಾರ ಯುನೈಟೆಡ್ ಸ್ಟೇಟ್ $ನ ಒಟ್ಟು 4.14 ಕೋಟಿ ರಕ್ಷಣೆಯನ್ನು ಹೊರತುಪಡಿಸಿ. ಸೊ ಏಪ್ರಿಲ್ 2020, 2021ರ ಅವಧಿಯಲ್ಲಿ ಭಾರತದ ಪರವಾಗಿ ವ್ಯಾಪಾರದ ಸಮತೋಲನವನ್ನು ಹೊಂದಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಇನ್ನು ವಜ್ರದ ವ್ಯಾಪಾರವು ದ್ವಿಪಕ್ಷೀಯ ವ್ಯಾಪಾರದ ಸುಮಾರು 50%ರಷ್ಟಿದ್ದ ಅನ್ನು ಒಳಗೊಂಡಿದೆ ಇಸ್ರೇಲ್ ದೇಶದೊಂದಿಗೆ. ವೆರಿ ಇಂಪಾರ್ಟೆಂಟ್ ನೋಡಿ, ವಜ್ರದ ವ್ಯಾಪಾರವು ದ್ವಿಪಕ್ಷೀಯ ವ್ಯಾಪಾರದ 50% ಹೊಂದಿದೆ. ಈ ಒಂದು ಆರ್ಟಿಕಲ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ನೋಡಿ, 2022ರ ಹೊತ್ತಿಗೆ ಭಾರತಕ್ಕೆ
ಇಸ್ರೇಲ್ ಮತ್ತು ಭಾರತದ ನಡುವಿನ ಸಂಬಂಧ 30 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಈ ಒಂದು ದೃಷ್ಟಿಯಿಂದಾಗಿ ಇದು ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ. ನೋಡಿ, ಇನ್ನು ಭಾರತವು ಏಷ್ಯಾದಲ್ಲಿ ಇಸ್ರೇಲ್ನ 3ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ಮತ್ತು ಜಾಗತಿಕವಾಗಿ 7ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರವಾಗಿ ಭಾರತ ಹೊರಹೊಮ್ಮಿದೆ. ವೆರಿ ಇಂಪಾರ್ಟೆಂಟ್. ಭಾರತ ಏಷ್ಯಾದಲ್ಲಿ 3ನೇ ಪಾಲುದಾರ ಇಸ್ರೇಲ್ನ ಪಾಲುದಾರನಾಗಿ, ಜಾಗತಿಕವಾಗಿ 7ನೇ ಅತಿದೊಡ್ಡ ಇಸ್ರೇಲ್ನ ಪಾಲುದಾರ ಭಾರತವಾಗಿದೆ. ಇನ್ನು ಇಸ್ರೇಲಿ ಕಂಪನಿಗಳು ಭಾರತದಲ್ಲಿ ಇಂಧನ, ನವೀಕರಿಸಬಹುದಾದ ಇಂಧನ, ಟೆಲಿಕಾಂ, ರಿಯಲ್ ಎಸ್ಟೇಟ್, ಜಲತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡಿವೆ ಮತ್ತು ಭಾರತದಲ್ಲಿ R&D ಕೇಂದ್ರಗಳು ಅಥವಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವತ್ತ ಗಮನ ಹರಿಸುತ್ತವೆ. ಭಾರತವು ಇಸ್ರೇಲ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಅಂದರೆ FTA ಮುಕ್ತಾಯಗೊಳಿಸಲು ಮಾತುಕತೆ ನಡೆಸುತ್ತದೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮುಕ್ತಾಯಗೊಳಿಸಲು. ಸೊ ಅಂದರೆ ಇನ್ನು ರಕ್ಷಣೆಯಲ್ಲಿ ನೋಡೋದಾದರೆ, ಓಕೆ, ಡಿಫೆನ್ಸ್ನಲ್ಲಿ ಇಸ್ರೇಲ್ ಮಿಲಿಟರಿ ಅಪ್ಲಿಕೇಶನ್ಗಳಿಗಾಗಿ ರಾಡಾರ್ ಮತ್ತು ಕಣ್ಗಾವಲು ಉಪಕರಣಗಳನ್ನು ಮಾರಾಟ ಮಾಡಿದೆ ಮತ್ತು ಇದು ಭಾರತದ ಭಯೋತ್ಪಾದನಾ ವಿರೋಧಿ ಪಡೆಗಳಿಗೆ ಪ್ರತಿ ಬಂಡಾಯ ತರಬೇತಿಯನ್ನು ಸಹ ನೀಡುತ್ತದೆ. ಇಲ್ಲಿ ಇಸ್ರೇಲ್ನೊಂದಿಗೆ ಮಿಲಿಟರಿ ಸಂಬಂಧ ಅಂತ ಬಂದರೆ ನಿಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಚರ್ಚೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಫೆಗಸಸ್ ಸ್ಪೈವೇರ್ ಅಂತ ಏನು ನಾವು ಕರಿತೀವಿ, ಅಂದರೆ ಅದೊಂದು ತಂತ್ರಾಂಶವಾಗಿದೆ. ಓಕೆ, ಸೊ ಈ ಫೆಗಸಸ್ ಎಂಬತಕ್ಕಂಥ ಒಂದು ಸಾಫ್ಟ್ವೇರನ್ನು, ಓಕೆ, ಸ್ಪೈವೇರ್ ಅಥವಾ ಸಾಫ್ಟ್ವೇರನ್ನು ಇಸ್ರೇಲ್ ದೇಶ ನಿರ್ಮಿಸಿದ, ಭಾರತಕ್ಕೆ ಅದನ್ನು ನೀಡಿತ್ತು. ಓಕೆ, ಸೊ ಹಾಗಾದರೆ ಈ ಫೆಗಸಸ್ ಸ್ಪೈವೇರ್ ಅಂದರೆ ಏನು ಗೊತ್ತಾ? ಈ ಫೆಗಸಸ್ ಎಂಬತಕ್ಕಂಥದ್ದು ಒಂದು ವೈರಸ್ನ ಅದು ಅಪ್ಲಿಕೇಶನ್. ಒಂದು ವೇಳೆ ನಿಮಗೆ ಅವರು ಲಿಂಕ್ ರೀತಿಯಲ್ಲಿ ನಿಮ್ಮ ಮೊಬೈಲಿಗೆ ಯಾವುದಾದ್ರೂ ಒಂದು ಲಿಂಕ್ ರೀತಿಯಲ್ಲಿ ಒಂದು ಬರುತ್ತೆ. ಸೊ ಆ ಲಿಂಕನ್ನು ನೀವು ಟಚ್ ಮಾಡಿದರೆ ಅಂತ ಅಂದರೆ ಇಮ್ಮಿಡಿಯೇಟಾಗಿ ಆ ಒಂದು ಅಪ್ಲಿಕೇಶನ್ ಏನು ಮಾಡುತ್ತೆ, ನಿಮ್ಮ ಮೊಬೈಲ್ ತುಂಬ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ತಕ್ಷಣಕ್ಕೆ ನಿಮ್ಮ ಮಾಹಿತಿ ದತ್ತಾಂಶ ಅಂದರೆ ಡಾಟಾ ಆಗಿರ್ಬೋದು, ನೀವು ಮಾತಾಡಿರ್ತಕ್ಕಂಥ ಏನೇ ಮಾಹಿತಿ ಆಗಿರ್ಬೋದು, ಸಂಪೂರ್ಣ ಮಾಹಿತಿಯನ್ನು ಅಪೇಕ್ಷಿಸಿದವರಿಗೆ, ಅಂದರೆ ಯಾರು ನಿಮಗೆ ಲಿಂಕನ್ನು ಕಳಿಸಿರ್ತಾರೆ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ ಒಂದು ಸ್ಪೈವೇರ್ ಕೊಡ್ತಾ ಹೋಗುತ್ತೆ. ಅಷ್ಟೊಂದು ಡೇಂಜರಸ್ ಆಗಿರತಕ್ಕಂಥ ಆ ಫೆಗಸಸ್ ಸ್ಪೈವೇರನ್ನು ಇಸ್ರೇಲ್ ದೇಶವೇ ನಿರ್ಮಾಣ ಮಾಡಿತ್ತು ಎಂಬತಕ್ಕಂಥದ್ದು. ಓಕೆ, ನೋಡಿ, ಇನ್ನು 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಯ್ಕೆಯೊಂದಿಗೆ ಭಾರತ ಇಸ್ರೇಲ್ ಸಹಕಾರವು ನಾಟಕೀಯವಾಗಿ ಹೆಚ್ಚಾಯಿತು. ಮೇ 2014 ಮತ್ತು ನವೆಂಬರ್ 2014ರಲ್ಲಿ ಮೋದಿಯವರ ಚುನಾವಣೆಯ ನಡುವೆ ಇಸ್ರೇಲ್ $662 ಮಿಲಿಯನ್ ಮೌಲ್ಯದ ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನು ಮತ್ತು ರಕ್ಷಣಾ ವಸ್ತುಗಳನ್ನು ಭಾರತಕ್ಕೆ ರಫ್ತು ಮಾಡಿದೆ. ಇನ್ನು ಮೇ 10, 2017ರಂದು ಭಾರತೀಯ ನೌಕಾಪಡೆಯ 3 ಯುದ್ಧ ನೌಕೆಗಳು ಬೇಸಿಗೆಯಲ್ಲಿ ಭಾರತದ ಪ್ರಧಾನಿ ಮೋದಿಯವರ ಭೇಟಿಗೆ ಮುಂಚಿತವಾಗಿ ಹೈಫಾ ಬಂದರಿನಲ್ಲಿ ಬಂದವು. INS ಮುಂಬೈ, INS ತ್ರಿಶೂಲ ಮತ್ತು INS ಆದಿತ್ಯ ಎಂಬ ಹಡಗುಗಳು ಒಂದು ಬಂದರನ್ನು ಪ್ರವೇಶಿಸಿದಾಗ ಇಸ್ರೇಲ್ ನೌಕಾಪಡೆಯೊಂದಿಗೆ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದವು. ಇನ್ನು ಚೀನಾ ನಡುವಿನ ಹದಗೆಟ್ಟ ಸಂಬಂಧದ ಹಿನ್ನೆಲೆಯಲ್ಲಿ ಭಾರತವು ಜುಲೈ 2020ರಲ್ಲಿ ಇಸ್ರೇಲ್ನಿಂದ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಯೋಜನೆಯನ್ನು ಘೋಷಿಸಿತು. ಹಾಗಾದರೆ ಕೃಷಿಯಲ್ಲಿ ಸಹಯೋಗ ನೋಡಿದ್ರೆ 2008ರಲ್ಲಿ ಎರಡೂ ರಾಷ್ಟ್ರಗಳು ಅಂದರೆ 50 ಮಿಲಿಯನ್ ಮೌಲ್ಯದ ಕೃಷಿ ನಿಧಿಯನ್ನು ಪ್ರಾರಂಭಿಸಿದವು. ಇದು ಡೈರಿ ಆಗಿರ್ಬೋದು, ಕೃಷಿ ತಂತ್ರಜ್ಞಾನ, ಸೂಕ್ಷ್ಮ ನೀರಾವರಿಯ ಮೇಲೆ ಕೇಂದ್ರೀಕರಿಸಿತು. ಇದು ಇಂಡೋ ಇಸ್ರೇಲ್ ಕೃಷಿ ಯೋಜನೆಯನ್ನು ರೂಪಿಸಿದೆ. ನೋಡಿ, ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೃಷಿಯ ಒಂದು ಮಾಹಿತಿಯಾಗಿದೆ. ನಿಮಗೆ ಸಪ್ರೇಟಾಗಿ ಡಿಫೆನ್ಸ್ನ ಭಾರತ ಮತ್ತು ಇಸ್ರೇಲ್ ನಡುವಿನ ಒಂದು ರಕ್ಷಣಾ ಇಲಾಖೆ ಕುರಿತಂತೆ ಬರೀರಿ ಅಂತ ಕೇಳ್ಬೋದು. ಇಲ್ಲ ಭಾರತ ಮತ್ತು ಇಸ್ರೇಲ್ ರಾಜತಾಂತ್ರಿಕ ನಡುವೆಯಲ್ಲಿ ಒಂದು ಕೃಷಿಯ ಬೆಳವಣಿಗೆಯನ್ನು ಕುರಿತು ಬರೀರಿ ಅಂತ ಕೇಳ್ಬೋದು. ಯಾಕಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೃಷಿಯ ಒಂದು ಡೆವಲಪ್ ಮಾಡಬೇಕಂತ ಉದ್ದೇಶದಿಂದಾಗಿ ಭಾರತ ಮತ್ತು ಇಸ್ರೇಲ್ ನಡುವೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಪ್ಪಂದ ಏರ್ಪಟ್ಟಿದೆ. ನೋಡಿ, ಇಲ್ಲಿ 2008ರಲ್ಲಿ ಎರಡೂ ರಾಷ್ಟ್ರಗಳು ಏನು $50 ಮಿಲಿಯನ್ ಮೌಲ್ಯದ ಕೃಷಿ ನಿಧಿಯನ್ನು ಪ್ರಾರಂಭಿಸಿದ್ದವು. ಯಾಕಂದರೆ ಮತ್ತು 2014ರಲ್ಲೂ ಕೂಡ ಮತ್ತು 2018ರಲ್ಲೂ ಕೂಡ ಭಾರತ ಮತ್ತು ಇಸ್ರೇಲ್ ನಡುವೆ ಇಸ್ರೇಲ್ ಮಾದರಿ ಕೃಷಿಯನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂತಹ
ಆ ಒಂದು ಯೋಜನೆಯನ್ನು ಬಜೆಟಲ್ಲಿ ಘೋಷಣೆ ಮಾಡಲಾಯಿತು ಎಂಬತಕ್ಕಂಥದ್ದು ನೀವು ಓದಿದರೆ ನೆನಪಿರುತ್ತೆ. ಇನ್ನು ಮಾರ್ಚ್ 2014ರ ಹೊತ್ತಿಗೆ ಭಾರತದಾದ್ಯಂತ 10 ಶ್ರೇಷ್ಠತೆಯ ಕೇಂದ್ರಗಳು ಇಸ್ರೇಲ್ ರಾಜತಾಂತ್ರಿಕ ಒಂದು ಪರಿಣತಿಯನ್ನು ಬಳಸಿಕೊಂಡು ಸಮರ್ಥ ಕೃಷಿ ತಂತ್ರಗಳ ಕುರಿತು ರೈತರಿಗೆ ಉಚಿತ ತರಬೇತಿ ಅವಧಿಯನ್ನು ನೀಡಿದವು. ಇನ್ನು ಭಾರತ ಇಸ್ರೇಲ್ ಸಂಬಂಧಗಳ ಬಗ್ಗೆ ಪದೇ ಪದೇ ಕೇಳಲಾದ ಪ್ರಮುಖ ಪ್ರಶ್ನೆಗಳು ನೋಡೋದಾದರೆ ನೋಡಿ, ಮುಖ್ಯವಾಗಿ ಇಲ್ಲಿ ಭಾರತ ಮತ್ತು ಇಸ್ರೇಲ್ ಸಂಬಂಧಗಳ ಮಿಲಿಟರಿ ಅಂಶ ಯಾವುದು ಅಂತಂದರೆ, ಭಾರತವು ಇಸ್ರೇಲ್ ಮಿಲಿಟರಿ ಉಪಕರಣಗಳ ಅತಿದೊಡ್ಡ ಖರೀದಿದಾರ ಮತ್ತು ಇಸ್ರೇಲ್ ರಷ್ಯಾ ನಂತರ ಭಾರತಕ್ಕೆ ಎರಡನೇ ಅತಿದೊಡ್ಡ ರಕ್ಷಣಾ ಪೂರೈಕೆದಾರ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಮಿಲಿಟರಿ ಒಂದು ದೃಷ್ಟಿಯಿಂದಾಗಿ ನೋಡೋದಾದರೆ ಭಾರತವು ಇಸ್ರೇಲ್ ಮಿಲಿಟರಿ ಉಪಕರಣಗಳ ಅತಿದೊಡ್ಡ ಖರೀದಿದಾರ, ಜೊತೆಗೆ ಇಸ್ರೇಲ್ ರಷ್ಯಾ ನಂತರ ಭಾರತಕ್ಕೆ ಎರಡನೇ ಅತಿದೊಡ್ಡ ರಕ್ಷಣಾ ಪೂರೈಕೆದಾರವಾಗಿದೆ. ಇನ್ನು 1990ರಿಂದ 2009ರವರೆಗೆ ಎರಡೂ ರಾಷ್ಟ್ರಗಳ ನಡುವಿನ ಮಿಲಿಟರಿ ವ್ಯಾಯಾಮವು ಸುಮಾರು ಶತಕೋಟಿ ಮೌಲ್ಯದ್ದಾಗಿದ್ದು, ಎರಡೂ ರಾಷ್ಟ್ರಗಳ ನಡುವಿನ ಮಿಲಿಟರಿ ಮತ್ತು ಕಾರ್ಯತಂತ್ರದ ಸಂಬಂಧಗಳು ಭಯೋತ್ಪಾದಕ ಗುಂಪುಗಳ ಮೇಲೆ ಗುಪ್ತಚರ ಹಂಚಿಕೆ, ಜಂಟಿ ಮಿಲಿಟರಿ ತರಬೇತಿಗಳಿಗೆ ವಿಸ್ತರಿಸಿದೆ. ಇನ್ನು ಕೊನೆಯದಾಗಿ ನೋಡಿ, ಭಾರತ ಮತ್ತು ಇಸ್ರೇಲ್ ಸಂಬಂಧದ ಸ್ವರೂಪವೇನು? ಎರಡೂ ದೇಶಗಳು ವ್ಯಾಪಕವಾದ ಆರ್ಥಿಕ, ಮಿಲಿಟರಿ ಮತ್ತು ಕಾರ್ಯತಂತ್ರದ ಸಂಬಂಧವನ್ನು ಹೊಂದಿವೆ. ಇಸ್ರೇಲನ್ನು ನವದೆಹಲಿಯಲ್ಲಿರುವ ರಾಯಭಾರ ಕಚೇರಿಯ ಮೂಲಕ ಪ್ರತಿನಿಧಿಸಲಾಗುತ್ತದೆ ಮತ್ತು ಮುಂಬೈ ಮತ್ತು ಬೆಂಗಳೂರಿನಲ್ಲಿ ತಲಾ ಒಂದು ಕನ್ಸುಲೇಟ್ ಮೂಲಕ ಪ್ರತಿನಿಧಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟನ್ನು ಮುಂಬೈ ಮತ್ತು ಬೆಂಗಳೂರಿನಲ್ಲಿದೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಆಗಿದೆ ಇದು. ಸೊ ನೋಡಿ, ವಿಚ್ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಓನ್ ದ ಸಿಲ್ವರ್ ಮೆಡಲ್ ಇನ್ ದ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್? ನೋಡಿ, ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇತ್ತೀಚೆಗೆ ನಡೆದಿದೆ. ಸೊ ಈ ಒಂದು ಟೂರ್ನಮೆಂಟ್ನಲ್ಲಿ ಭಾರತದ ಯಾವ ಬ್ಯಾಡ್ಮಿಂಟನ್ ಆಟಗಾರ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ? ಸೊ ಬೆಳ್ಳಿ ಪದಕ ಅಂದರೆ ರನ್ನರ್ ಅಪ್ ಎಂಬತಕ್ಕಂಥ ಮಾಹಿತಿಯನ್ನು ನೀವು ಗೊತ್ತಿಟ್ಕೋಬೇಕು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಲಕ್ಷ್ಯ ಸೆನ್. ನೋಡಿ, ಆಲ್ ಇಂಡಿಯಾ ಇಂಗ್ಲೆಂಡ್ ಟೂರ್ನಿ ಇತ್ತೀಚೆಗೆ ನಡೆಯಿತು. ಸೊ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಮ್ಯಾಚ್ ಆಗಿದೆ ಸ್ನೇಹಿತರೆ. ಯಾಕಂದರೆ ಈ ಒಂದು ರನ್ನರ್ ಅಪ್ ಆಗಿರತಕ್ಕಂಥ ಭಾರತದ ಮೂರನೆಯ ಪ್ರಮುಖ ಆಟಗಾರನೇ ಲಕ್ಷ್ಯ ಸೆನ್. ಓಕೆ, ಸೊ ಈ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಇದುವರೆಗೂ ಭಾರತದ ಕೇವಲ ಇಬ್ಬರು ಮಾತ್ರ ಈ ಒಂದು ರನ್ನರ್ ಅಪ್ಪನ್ನು ಗಳಿಸಿದ್ರು. ಸೊ ಇವರು ಮೂರನೇ ವ್ಯಕ್ತಿಯಾಗಿ ಕೊನೆಯದಾಗಿ ಫೈನಲಲ್ಲಿ ಸೋಲುಂಡಿದ್ದಾರೆ. ಯಾರ ಜೊತೆಗೆ ಅಂದರೆ ವಿಕ್ಟರ್ ಎಕ್ಸಲೆನ್ಸ್ ಎಂಬತಕ್ಕಂಥ ಡೆನ್ಮಾರ್ಕ್ನ ಒಬ್ಬ ಬ್ಯಾಡ್ಮಿಂಟನ್ ಆಟಗಾರರ ವಿರುದ್ಧ ಇವರು ಸೋಲುಂಡಿದ್ದಾರೆ. ನೋಡಿ, ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥವರು ವಿಕ್ಟರ್ ಎಕ್ಸಲೆನ್ಸ್ ಡೆನ್ಮಾರ್ಕ್ ದೇಶದವರು. ಇವರು ಲಕ್ಷ್ಯ ಸೆನ್ ವಿರುದ್ಧ ಜಯವನ್ನು ಗಳಿಸಿದ್ದಾರೆ. ಸೊ ಲಕ್ಷ್ಯ ಸೆನ್ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ನೋಡಿ, ಆಲ್ ಇಂಡಿಯಾ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ನೋಡಿ, ಇಲ್ಲಿ ಭಾರತದ ಜೋಡಿ ತ್ರಿಷಾ ಗಾಯತ್ರಿಗೆ ನಿರಾಸೆಯಾಗಿದೆ. ಹಾಗಾದರೆ ವಿಕ್ಟರ್ ಎಕ್ಸಲೆನ್ಸ್ ಏನಿದ್ದಾರೆ ಇವರು ಚಾಂಪಿಯನ್ ಆಗಿದ್ದಾರೆ. ಲಕ್ಷ್ಯ ಸೆನ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ನೋಡಿ, ಭಾರತದ ಯುವ ತಾರೆ ಲಕ್ಷ್ಯ ಸೆನ್ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಿಯ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ಸೊ ಅಂದರೆ ರನ್ನರ್ ಅಪ್ ಆಗಿ ಸೆಕೆಂಡ್ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಟೂರ್ನಿಯ ಇತಿಹಾಸದಲ್ಲಿ ನೀವು ಗಮನಿಸಬೇಕು, ಪುರುಷರ ಸಿಂಗಲ್ಸ್ ಫೈನಲ್ ತಲುಪಿದ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಒಂದು ಟೂರ್ನಿಯ ಇತಿಹಾಸದಲ್ಲೇ ಪುರುಷರ ಸಿಂಗಲ್ಸ್ ಫೈನಲ್ ತಲುಪಿದ ಭಾರತದ ಮೂರನೇ ಆಟಗಾರನೆಂಬ ಹೆಗ್ಗಳಿಕೆಗೆ ಲಕ್ಷ್ಯ ಸೆನ್ ಅವರದ್ದು. ಸೊ ಈ ಹಿಂದೆ ಪ್ರಕಾಶ್ ಪಡುಕೋಣೆ ಮತ್ತು ಪುಲ್ಲೇಲ ಗೋಪಿಚಂದ್ ಈ ಒಂದು ಕ್ರೀಡೆಯಲ್ಲಿ ಫೈನಲ್ ಹಂತಕ್ಕೆ ತಲುಪಿದಂತಹ ಇಬ್ಬರು ಭಾರತೀಯ ಆಟಗಾರರಾಗಿದ್ದಾರೆ. ಯಾರು? ಸೊ ಪ್ರಕಾಶ್ ಪಡುಕೋಣೆ ಮತ್ತು ಪುಲ್ಲೇಲ ಗೋಪಿಚಂದ್ ಎಂಬತಕ್ಕಂಥವರ ನಂತರ ಲಕ್ಷ್ಯ ಸೆನ್ ಈ ಒಂದು ಫೈನಲ್ ಹಂತಕ್ಕೆ ತಲುಪಿದ ಮೂರನೇ ಆಟಗಾರರಾಗಿದ್ದಾರೆ. ಸೊ ಇನ್ನು ಕೊನೆಯದಾಗಿ ಪ್ರಜಾವಾಣಿಯ ಮಿನಿ ಪೇಪರ್ನಲ್ಲಿ ಒಂದು ಮಾಹಿತಿ ಕೊಟ್ಟಿದ್ರು. ಏನಂದರೆ, ವಿಶ್ವವಿದ್ಯಾಲಯಗಳಲ್ಲಿನ ನೇಮಕಾತಿ ಲೋಪ ಸರಿಪಡಿಸುವ ಕೆಲಸ ತಕ್ಷಣ ಆಗಲಿ ಅಂತ. ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬ ಮಾಸ್ಟರ್ನಾಗಿರ್ಬೋದು, ಸ್ಟೂಡೆಂಟ್ಗಳನ್ನಾಗಿರ್ಬೋದು ನೇಮಕ ಮಾಡ್ಕೊಳ್ಳೋಕ್ಕೆ ಲಕ್ಷ ಡೊನೇಷನ್ನ ಕೇಳ್ತಾ ಇದ್ದಾರೆ. ಮತ್ತು ಒಬ್ಬ ಮಾಸ್ಟರ್ನ ಅಲ್ಲಿ ತೊಗೋಬೇಕಂದ್ರೆ, ಟೀಚರ್ನ ತೊಗೋಬೇಕಂದ್ರೆ ಲಕ್ಷಾನುಗಟ್ಟಲೆ ದುಡ್ಡು ನಡೀತಾ ಇದೆ. ಸೊ ಇದನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿಯ ಪ್ರಕಾರ. ನೋಡಿ,
ಇಲ್ಲಿ ಬೋಧನೆ ಮತ್ತು ಸಂಶೋಧನೆಯ ಮೂಲಕ ಶಿಕ್ಷಣದಲ್ಲಿ ಉತ್ಕೃಷ್ಟತೆ ಮೂಡಿಸಬೇಕಾದ ವಿಶ್ವವಿದ್ಯಾಲಯಗಳು ಕೆಟ್ಟ ಒಂದು ಕಾರಣಗಳಿಗಾಗಿ ಸುದ್ದಿ ಆಗುತ್ತವೆ. ಇಂತಹ ವರದಿಗಳಿಗೆ ಪುಷ್ಟಿ ಕೊಡುವ ರೀತಿಯಲ್ಲಿ ವಿಶ್ವವಿದ್ಯಾಲಯವೊಂದರ ಕುಲಪತಿ ನೇಮಕವನ್ನು ಕರ್ನಾಟಕ ಹೈಕೋರ್ಟ್ ಬಹುಶಃ ಇದೇ ಮೊದಲ ಬಾರಿಗೆ ರದ್ದುಪಡಿಸಿದೆ. ಇದು ಕುಲಪತಿ ನೇಮಕ ಪ್ರಕ್ರಿಯೆಯ ಬಗ್ಗೆಯೇ ಪ್ರಶ್ನೆಗಳನ್ನು ಮೂಡಿಸಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ.ಆರ್. ವೇಣುಗೋಪಾಲ್ ಅವರನ್ನು ನೇಮಕ ಮಾಡಿದ್ದನ್ನು ಏಕಸದಸ್ಯ ಪೀಠ 2019ರಲ್ಲಿ ರದ್ದುಪಡಿಸಿತ್ತು. ನೇಮಕವನ್ನು ಪ್ರಶ್ನಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸಂಗಮೇಶ್ ಪಾಟೀಲ್ ಅರ್ಜಿ ಸಲ್ಲಿಸಿದ್ದರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದರು. ವಾಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದಾಗ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 14 ಉಪವಿಧಿ 4 ಉಲ್ಲಂಘಿಸಿ ರಾಜ್ಯ ಸರ್ಕಾರದ ಸಹಮತ ಇಲ್ಲದೆಯೇ ವೇಣುಗೋಪಾಲ್ ಅವರನ್ನು ಏಕಪಕ್ಷೀಯವಾಗಿ ನೇಮಿಸಿದ್ದಾರೆ ಎಂದು ಪಾಟೀಲ್ ಆರೋಪಿಸಿದ್ದರು. ರಾಜ್ಯಪಾಲರು ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಯೂ ಹೌದು. ವೆರಿ ಇಂಪಾರ್ಟೆಂಟ್, ನೀವು ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ರಾಜ್ಯಪಾಲರಾಗಿರ್ತಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಎಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ, ಯೂನಿವರ್ಸಿಟಿಗಳು, ಆ ಎಲ್ಲ ಯೂನಿವರ್ಸಿಟಿಗಳಿಗೂ ಕುಲಪತಿ ಅಂದರೆ ಚಾನ್ಸಲರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಚಾನ್ಸಲರ್ ಆಗಿ ರಾಜ್ಯಪಾಲರಾಗಿರ್ತಾರೆ. ಸಪ್ರೇಟಾಗಿ ಅಲ್ಲಿ ಉಪಕುಲಪತಿಗಳಂತ ನೇಮಕ ಮಾಡಿರ್ತಾರೆ, ಅಂದರೆ ಅವ್ರನ್ನ ವೈಸ್ ಚಾನ್ಸಲರ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಏಕಸದಸ್ಯ ಪೀಠ ಆದೇಶದ ಜಾರಿಗೆ ಹಿಂದೆ ತಡೆಯಾಜ್ಞೆ ನೀಡಿದ ವಿಭಾಗೀಯ ಪೀಠ ಈಗ ಆದೇಶವನ್ನು ಎತ್ತಿ ಹಿಡಿದಿದೆ. ವೇಣುಗೋಪಾಲ್ ಅವರ ನೇಮಕವನ್ನು ಸರ್ಕಾರವು ನಂತರದಲ್ಲಿ ಅನುಮೋದಿಸಿತ್ತು. ಆದರೆ ಕೆಲವು ಕೆಲಸಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಮಾಡಬೇಕು ಎಂದು ಕಾನೂನು ಹೇಳಿರುವಾಗ ಅದನ್ನು ಹಾಗೆಯೇ ಮಾಡಿ ಹೋಗಬೇಕು. ಇನ್ನೊಂದು ಬಗೆಯಲ್ಲಿ ಆ ಕೆಲಸ ಮಾಡಲು ಅವಕಾಶವಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ಈ ಒಂದು ಮಾಹಿತಿಯನ್ನು ಈ ಒಂದು ಪೇಪರಲ್ಲಿ ನೀಡಿದ್ರು. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.